ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಲಾಸ್ಟ್ ಬ್ಲಾಗ್ಸಲ್ಲಿ ಹೇಳಿದ್ದೆ, ನಾನು ನಿಮ್ಮ ಹತ್ರ ಸೊ ಒಂದಿಷ್ಟು ವಿಷಯಗಳು ನನ್ನ ಜೊತೆ ಶೇರ್ ಮಾಡಬೇಕು, ನನ್ನ ಫೀಲಿಂಗ್ಸನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಏನು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಕೆಲವರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಅಪ್ಪ ಅಂದರೆ ನನ್ನ ಜನ್ಮ ಕೊಟ್ಟ ನನ್ನ ತಂದೆನ ನಾನು 15 ಡೇಸ್ ಬ್ಯಾಕ್ ಕಳ್ಕೊಂಡೆ. ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ. ಇದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ನಮಗೆ. ನಿಜವಾಗ್ಲೂ ಅದರಿಂದ ನನಗೆ ಇವಾಗೂ ಕೂಡ ಹೊರ ಬರೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಒಂದು ನೋವಲ್ಲಿ ಅಷ್ಟು ಒಂದು ಫೀಲಿಂಗ್ಸ್ ನಮ್ಮಲ್ಲಿ ತುಂಬಿ ಹೋಗಿದೆ. ಬಟ್ ಅದೆಲ್ಲನೂ ಹೊರತುಪಡಿಸಿ ನಾನು ನನ್ನ ಒಂದು ಫೀಲಿಂಗ್ಸನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ. ಯಾಕೆಂದರೆ ನೀವು ಅಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ನನ್ನ ಎಲ್ಲ ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ. ಹಾಗಾಗಿ ಸೊ ನನ್ನ ಒಂದು ಒಳ್ಳೆಯದಾಗಲಿ ಅಥವಾ ಇನ್ನೊಂದು ನನ್ನ ಭಾವನೆಗಳಾಗಲಿ ಅಥವಾ ನನಗೇನಾಗುತ್ತೆ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ. ಅವತ್ತು 13ನೇ ತಾರೀಕು ಜನವರಿ, ಇದೇ ತಿಂಗಳು ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅವತ್ತು ಹಿಂದಿನ ದಿನ ರಾತ್ರಿ ನಮಗೆ ಸಂಡೇ ಕಾಲ್ ಮಾಡಿದ್ರು ಕೂಡ. ಪ್ರತಿದಿನ ಸಂಜೆ ನಮಗೆ ಕಾಲ್ ಮಾಡಿ ಹೇಗಿದ್ದೀರಾ ಅಂತ ಮೊಮ್ಮಕ್ಕಳನ್ನ ನಮ್ಮನ್ನು ಎಲ್ಲರನ್ನೂ ವಿಚಾರಿಸ್ತಾ ಇರ್ತಾರೆ. ಪ್ರತಿದಿನ ಎಷ್ಟು ಹುಷಾರಿಲ್ಲ ಅಂದರೂ ಅವರು ಕಾಲ್ ಮಾತ್ರ ತಪ್ಪಿಸೋದಿಲ್ಲ. ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ಅಡುಗೆ ಮಾಡಿಕೊಂಡೆ ಅಂತ ಯಾವಾಗಲೂ ಅಪ್ಪ ನಮಗೆ ವಿಚಾರಿಸ್ತಾನೆ ಇದ್ದರು. ಅದೇ ಥರ ನಾನು ಮಾಮೂಲಿ ಮಾತಾಡಿದ್ದೆ ಅಪ್ಪಾಜಿ ಹತ್ರ. ಸೊ ನಾವು ಅಪ್ಪಾಜಿ ಅಂತ ಕರಿತೀವಿ. ನಾವು ನಮ್ಮ ಅಪ್ಪಾಜಿ ಅಮ್ಮಗೆ 4 ಜನ ಮಕ್ಕಳು. ನಾವು 3 ಜನ ಹೆಣ್ಮಕ್ಳು, ಲಾಸ್ಟ್ ನನ್ನ ತಮ್ಮ. ನನ್ನ ಅಕ್ಕ ಸುಹಾಸಿನಿ, ನನ್ನ ಲಾಸ್ಟ್ ವ್ಲಾಗ್ಸಲ್ಲಿ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ದು ನಿಮಗೆ ತೋರಿಸಿದ್ದೆ. ಆ್ಯಂಡ್ ನಮ್ಮ ತಂಗಿ ನಯನ, ಹಾಗೆ ನನ್ನ ತಮ್ಮ ರಾಘವೇಂದ್ರ ಅಂತ. ಸೊ 3 ಹೆಣ್ಣಿನ ಮೇಲೆ ನನ್ನ ತಮ್ಮ ಹುಟ್ಟಿರುವಂಥದ್ದು. ನಮ್ಮಪ್ಪ 3 ಜನ ಹೆಣ್ಮಕ್ಳು ಹುಟ್ಟರು ಕೂಡ ಸ್ವಲ್ಪನೂ ಬೇಜಾರಿರಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು ಸಾಕಿ ಬೆಳೆಸಿದ್ರು. ಎಷ್ಟೇ ಕಷ್ಟ ಇದ್ರೂ ನಮ್ಮ ಹತ್ರ ಅವರು ತೋರಿಸ್ಕೊಳ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ನನಗೆ ಇವಾಗಲೂ ಕೂಡ ಅಪ್ಪನ ನೆನೆಸ್ಕೊಂಡ್ರೆ ನನಗೆ ಆಗ್ತಾನೆ ಇಲ್ಲ. ಅಷ್ಟೊಂದು ಭಾವುಕ ಆಗ್ತೀನಿ, ಅಷ್ಟು ಅಳು ಬರುತ್ತೆ. ಬಟ್ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮಪ್ಪ ಅವ್ರ ಥರ ನನ್ನ ಜೀವನದಲ್ಲಿ ನಾನು ಯಾರನ್ನು ಸಹ ನೋಡಲೇ ಇಲ್ಲ. ಅಷ್ಟೊಂದು ಸ್ಪೆಷಲ್ ವ್ಯಕ್ತಿ ನನ್ನಪ್ಪ ನಮಗೆ. ನನಗಾಗಿರ್ಬೋದು, ನನ್ನ ಅಕ್ಕ ತಂಗಿಗಾಗಿರ್ಬೋದು, ಹೆಣ್ಮಕ್ಳು ಅಂದರೆ ಜೀವ ನನ್ನ ಅಪ್ಪಗೆ. ಅದೇ ಹೇಳಿದ್ನಲ್ಲ, ನಮ್ಮೆಲ್ರಿಗೂ ಸಹ ಒಂದು ಒಳ್ಳೆಯ ಶಿಕ್ಷಣ ಅಥವಾ ಉತ್ತಮವಾದ ಎಜುಕೇಷನನ್ನು ಕೊಡಿಸಿದ್ದಾರೆ. ನಮಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಓದಬೇಕು, ಏನಕ್ಕೆ ಇಷ್ಟು ಕಷ್ಟಪಡ್ತಾರೆ ಅಂತ. ಸೊ ಇವಾಗ ನಮಗೆ ಅರ್ಥ ಆಗುತ್ತೆ ಯಾಕೆ ಓದಿಸಿದ್ರು ನಮ್ಮಪ್ಪ, ಯಾಕೆ ಅಷ್ಟು ಕಷ್ಟಪಟ್ಟು. ಅವಾಗ ಹೇಳೋರು, ಒಂದು ಮಾತು ಹೇಳೋರು, ಹೆಣ್ಮಕ್ಳು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಓದಬೇಕು, ಒಂದು ಕ್ವಾಲಿಫಿಕೇಷನ್ ಬೇಕು, ಜೀವನದಲ್ಲಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಅವರ ಕೈಯಲ್ಲಿ ಅವ್ರಿಗೆ ಅವ್ರ ವಿದ್ಯೆ ಅನ್ನೋದು ಇರಬೇಕು ಅಂತ ಯಾವತ್ತೂ ಹೇಳೋರು ನಮ್ಮಪ್ಪ. ಅವಾಗ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ಬೆಳೀತಾ ಬೆಳೀತಾ ನಮಗೆ ಮೆಚುರಿಟಿ ಒಂದು ಅರ್ಥ ಆಗ್ತಾ ಹೋಯ್ತು ಯಾಕೆ ನಮ್ಮಪ್ಪ ಆ ಮಾತು ಹೇಳ್ತಾರೆ ಅಂತ. ನಾವು ಅದೇ ಥರ ಓದ್ತಾ ಇದ್ವಿ. ನಾನಾಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು. ನಂದು MA BEd ಆಗಿದೆ ಇನ್ ಇಂಗ್ಲೀಷ್ ಮೇಜರ್. ನನ್ನ ತಂಗಿದು MCom ಆಗಿದೆ, BEd ಆಗಿದೆ. ಹಾಗೂ ನನ್ನ ಅಕ್ಕ ಕೂಡ ಕನ್ನಡ MA ಮಾಡಿದ್ದಾಳೆ, ಅವಳದು BEd ಆಗಿದೆ. ತಮ್ಮಂದು ಕೂಡ ಡಿಗ್ರಿ ಆಗಿ ಅವನು ಕೂಡ ಹಿ ಗಾಟ್ ಗೌರ್ಮೆಂಟ್ ಜಾಬ್. ನಮ್ಮ ಊರಲ್ಲೇ ಅವನು ಕೆಲಸ ತಗೊಂಡಿದ್ದಾನೆ. ಅದಕ್ಕೆ ಕಾರಣೀಭೂತರು ನನ್ನ ಅಪ್ಪ. ಯಾಕೆಂದರೆ ಅವನಿಗೆ ಇದ್ದೂರಲ್ಲೇ ಒಂದು ಕೆಲಸ ಕೊಡಿಸಿ ಲಾಸ್ಟ್ ಇಯರ್ ಒಂದು ಅದ್ಧೂರಿಯಾಗಿ ಅವನ ಮದುವೆಯನ್ನು ಮಾಡಿದ್ರು. ಬಟ್ ಏನಾಯಿತು ಅಂತ ಗೊತ್ತಿಲ್ಲ ಅವರಿಗೆ. ಸಡನ್ಲಿ ಮಲಗಿದಲ್ಲೇ ಅವರಿಗೆ ಇದಾಗಿದೆ. ಸೊ ಅವತ್ತು ರಾತ್ರಿ ಒಂದೂವರೆ ಆಗಿತ್ತಂತೆ. ಸೊ ಅಮ್ಮನ ಜೊತೆ ಮಾತಾಡಿದ್ದಾರೆ, ಅವತ್ತು ರಾತ್ರಿ ಮಾತಾಡಿದ್ದಾರೆ. ಏನೋ ಹೊರಗಡೆ ಅಮ್ಮ ಮಲಗಿದ್ರಂತೆ, ಅಪ್ಪ ಹಾಲಲ್ಲಿ ಮಲಗಿದ್ರಂತೆ ಯೂಶಲಿ. ಸೊ ಫ್ಯಾನ್ ಏನೋ ಸರಿ ಇರಲಿಲ್ಲ ಅಂತ ಅಮ್ಮ ಈ ಕಡೆ ಅಪ್ಪನ ರೂಮ್ಗೆ ಬಂದು ಮಲಗಬೇಕು ಅಂದ್ಕೊಂಡಾಗ ಆಗ ಯಾಕೆ ಹಿಂಗೆ, ಇಲ್ಲ ಶೀತ ಇದು ಸೆಕೆ ಆಗ್ತಾ ಇದೆ ಹಾಗಾಗಿ ಬಂದೆ ಅಂತ ಅಮ್ಮ ಹೇಳಿದ್ರಂತೆ. ಆಮೇಲೆ ಹೌದಾ, ನಾನು ನಾಳೆ ಸರಿ ಮಾಡಿಸ್ತೀನಿ. ಸ್ವಲ್ಪ ತೋಟದ ವಿಚಾರವಾಗೂ ನಮಗೆ ನಮ್ಮದೇನು ಅಡಿಕೆ ತೋಟ ಇದೆ, ಅಲ್ಲಿ ಸ್ವಲ್ಪ ಜಾಗ ಇದೆ, ಇನ್ನೊಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ.
ಅದನ್ನ ನೋಡೋಣ ಕಣೆ, ತಗೊಳ್ತೀನಿ ರಾಗುಗೋಸ್ಕರ ಅಂತೆಲ್ಲ ಅಮ್ಮನ ಜೊತೆ ಎಲ್ಲ ಮಾತಾಡಿದ್ದಾರೆ. ಎಲ್ಲ ಮಾತಾಡಿ ಇನ್ನೇನು ಮಲಗಬೇಕು, ಅಪ್ಪ ಮಲಗಿದ್ರಂತೆ. ಅವಾಗ ಅಮ್ಮ ಇನ್ನೇನು ಅವ್ರು ಮಲ್ಕೊಂಡ್ರು ನಾನು ಮಲ್ಗೋಣ ಅಂತ ಅಮ್ಮ ಮಲಗಿದ್ರಂತೆ. ಸೊ ಮಲಗಿ ಒಂದು 2 ನಿಮಿಷನೂ ಆಗಿಲ್ಲ ಅಂತ, ಇನ್ನು ಜಸ್ಟ್ ಮಲಗಿದ್ರಂತಷ್ಟೇ. ಒಂದೇ ಸಲ ಬಾಟ್ಲಿ ಸೌಂಡು, ವಾಟ್ರ್ ಬಾಟ್ಲ್ ಸೌಂಡ್ ಕೇಳ್ತಂತೆ ಮಂಚದಿಂದ ಕೆಳಗೆ. ನಮ್ಮಪ್ಪ ಯಾವಾಗಲೂ ಕುಡಿಯೋಕ್ಕೆ ಒಂದು ವಾಟ್ರ್ ಬಾಟ್ಲ್ ಇಟ್ಕೊಳ್ತಾರೆ. ಸೊ ಆ ಸೌಂಡ್ ಕೇಳ್ತಂತೆ. ನಮ್ಮಮ್ಮ ಯಾಕೆ ಹಿಂಗೆ ಬಾಟ್ಲ್ ಸೌಂಡ್ ಕೇಳ್ತದೆ, ಅಪ್ಪ ಮಂಚದ ಮೇಲಿಂದ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಸೊ ಅವಾಗ ನಮ್ಮಮ್ಮಂಗೆ ಏನು ಮಾಡ್ಬೇಕು ಗೊತ್ತಾಗಿಲ್ಲ. ಒಂದ್ಸಲ ಅಮ್ಮ ಅಪ್ಪನ ಹತ್ರ ಬಂದು ಏನಾಯ್ತು ಏನಾಯ್ತು ಅಂತ ಕೇಳುವಾಗ ನೋಡುವಾಗ ಆಮೇಲೆ ನೀರೆಲ್ಲ ಕುಡ್ಸೋಕೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಆಮೇಲೆ ರಾಗು ಬಾರೋ, ನನ್ನ ತಮ್ಮ ಹಂಗೆ ಕರೆದಿದ್ದಾರೆ, ರಾಗು ಬಾರೋ ಅಪ್ಪಾಜಿ ಏನೋ ಆಗಿದೆ ಬಾರೋ ಅಂತೇಳಿ ಜೋರಾಗಿ ಕರೆದಿದ್ದಾರೆ. ಅವಾಗ ಅವನು ಮೇಲ್ ಮಲಗ್ತಾನೆ ಯೂಶಲಿ. ಸೊ ಅವನು ನಮ್ಮ ಅಕ್ಷತಾ ಅವ್ನು ಹೆಂಡ್ತಿ ಎಲ್ಲರೂ ಓಡ್ ಬಂದು ನೋಡಿದಾಗ ಅಪ್ಪಾಜಿ ಕೆಳಗೆ ಬಿದ್ದಿದ್ದಾರೆ. ಅವನು ಎದೆಲ್ಲ ಪುಷ್ ಮಾಡಿದಾನೆ, ಅದರಲ್ಲೂ ಕೂಡ ಧೈರ್ಯವಾಗಿ ಆ ಟೈಮಲ್ಲಿ ಎದೆಲ್ಲ ಪುಷ್ ಮಾಡಿ ಎಬ್ಬರಿಸೋಕ್ಕೆ ಟ್ರೈ ಮಾಡಿದ್ದಾನೆ. ಆದರೂ ಸಹ ಆಗಲಿಲ್ಲಂತೆ, ಅಪ್ಪಾಜಿಗೆ ಫುಲ್ಲು ಇದಾಗಿದೆ. ಸೊ ಅವಾಗ ಸ್ವಲ್ಪ ಲಾಸ್ಟ್ ಟೈಮಲ್ಲಿ ಒಂದು ಸ್ವಲ್ಪ ಕಣ್ಬಿಟ್ಟು ತಮ್ಮದು ನೋಡಿದ್ರಂತ ಅಷ್ಟೇ. ಅವಾಗ ಅಪ್ಪ ಆ ಟೈಮಲ್ಲಿ ಇದಾಯಿತು. ಸೊ ಅದು ನಿಜವಾಗ್ಲೂ ನಮಗೆ ಇಲ್ಲಿದ್ದೀವಿ, ಏನಾಯಿತು ಅಂತ ಗೊತ್ತಿಲ್ಲ. ಅವತ್ತು ರಾತ್ರಿ ನಾನಿನ್ನು ಅದಿತಿನ ಮಲಗಿಸಿ, ಅವಳು ಒಂದು ಸ್ವಲ್ಪ ಲೇಟ್ ಆಯ್ತು ಮಲಗೋದು. ಅವತ್ತು ಮಲಗಿದ್ಲು ಅದಿತಿ. ಅವಾಗ ನಾನೇನೇನು ಮಾಡೋದು ಅಂತ ಮಲ್ಕೊಂಡೆ. ಅಷ್ಟೊತ್ತಿಗೆ ಅಭಿ ಹತ್ರ ಎಲ್ಲ ಹೇಳಿದ್ದಾರೆ, ನನ್ನ ಚಿಕ್ಕಪ್ಪ ಕಾಲ್ ಮಾಡಿ. ನಮಗೆ ವಿಚಾರ ಗೊತ್ತಿಲ್ಲ, ಏನಾಯಿತು ಅಂತ ಗೊತ್ತಿಲ್ಲ. ಸೊ ಇವ್ರು ಇದ್ದಕ್ಕಿದ್ದಂಗೆ ಬಂದು ನನ್ನ ಆಶಾ ಎದ್ದು ರೆಡಿ ಆಗು, ಊರಿಗೆ ಹೋಗೋಣ ಅಂತ ಹೇಳಿದ್ರು. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ಇಷ್ಟೊತ್ತಿಗೆ ಊರಿಗೆ ಹೋಗೋಣ ಅಂತ ಹೇಳ್ತಿದಾರಲ್ಲ ಅಂತ. ಯಾವ ಊರಿಗೆ ಅಂತ ಹೇಳಿ ಮತ್ತೆ ಈ ಕಡೆ ಬಂದರು. ನಾನು ಮತ್ತೆ ಎದ್ದು ಫೋನೆಲ್ಲ ನೋಡೋಕೆ ಹೋದೆ. ಏನೋ ನನ್ನ ಮನಸ್ಸು ಸ್ವಲ್ಪ ಗಾಬರಿ ಅನಿಸ್ತಾ ಇತ್ತು. ಆವಾಗ ಅಷ್ಟೊತ್ತಿಗೆ ಕೋಟೆಹಳ್ಳಿಗೆ ಹೋಗೋಣ, ರೆಡಿ ಆಗು ಅಂತ ಹೇಳಿದ್ರು. ನಮ್ಮ ಊರ ಹೆಸರು ಕೋಟೆಹಳ್ಳಿ, ದಾವಣಗೆರೆ ಹತ್ರ ಬರುತ್ತೆ. ರೆಡಿ ಆಗು ಅಂತ ಹೇಳಿದ್ರು. ಆವಾಗ ಏನಾಯ್ತು ಹೇಳಿ, ಅಪ್ಪಾಜಿಗೆ ಏನಾಯ್ತು ಹೇಳಿ ಅಂತ ನಾನು ಫುಲ್ಲು ಶಾಕ್ ಆಗಿಬಿಟ್ಟೆ. ಅಷ್ಟೊತ್ತಿಗೆ ಏನಾಗಿಲ್ಲ, ಅಪ್ಪಾಜಿ ಸ್ವಲ್ಪ ಹುಷಾರಿಲ್ಲಂತೆ, ಹೋಗಿ ಬರೋಣ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನನಗೆ ಫುಲ್ ಮನಸ್ಸು ತಡಿಲಿಲ್ಲ. ಅಪ್ಪಾಜಿಗೆ ನಾನು ಡೈರೆಕ್ಟ್ ಕಾಲ್ ಮಾಡಿದೆ. ಆವಾಗ ನಮ್ಮ ಒಬ್ರು ಚಿಕ್ಕಮ್ಮ ರಿಸೀವ್ ಮಾಡಿದ್ರು. ನಮ್ಮ ಚಿಕ್ಕಮ್ಮ ರಿಸೀವ್ ಮಾಡುವಾಗಲೇ ನನಗೆ ಫುಲ್ ಒಂಥರ 90% ಏನೋ ನಮ್ಮ ಅಪ್ಪಾಜಿಗೆ ಆಗೋಗಿದೆ ಅನ್ನೋದು ನನಗೆ ಅರ್ಥ ಆಯಿತು. ಯಾಕೆಂದರೆ ಅವ್ರು ಯೂಶಲಿ ನಮ್ಮ ಮನೆಗೆ ಅಷ್ಟೊತ್ತಲ್ಲಿ ಬರೋದಿಲ್ಲ. ಯಾಕೆ ಬಂದಿದ್ದಾರೆ, ಏನೋ ಆಗಿದೆ ಅದಕ್ಕೆ ಬಂದಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತು ಮನಸ್ಸಿಗೆ. ಸೊ ಅದಾದಮೇಲೆ ನಾನು ತುಂಬ ಗೋಳಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಅಪ್ಪಾಜಿ ಅಂದರೆ ಜೀವ ನನಗೆ. ಅದು ಶಬ್ದಗಳಲ್ಲಿ ಹೇಳೋಕ್ಕಾಗಲ್ಲ ಆ ಪ್ರೀತಿನ ಬಿಡಿ. ಅಷ್ಟು ಅಪ್ಪ ಅಂದರೆ ನನಗೆ ಇಲ್ಲ ಅನ್ನೋದು ನನಗೆ ಇವತ್ತು ಕೂಡ ಊಹೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದ್ದಾರೆ ಅಂತಾನೆ ನನ್ನ ಮನಸ್ಸು ಅನ್ನಿಸ್ತಾ ಇದೆ. ಎಲ್ಲೋ ಹೋಗಿದ್ದಾರೆ, ಬರ್ತಾರೆ, ಕಾಲ್ ಮಾಡ್ತಾರೆ ಅಂತಾನೆ ಅನಿಸುತ್ತೆ ಅಪ್ಪ. ಸೊ ಅವಾಗ ನಾನು ತಮ್ಮಂಗೆ ಕಾಲ್ ಮಾಡಿದೆ. ಒಂದು 2 ಗಂಟೆ 2 ಕಾಲ ಆಗಿತ್ತು. ಅಷ್ಟೊತ್ತಿಗೆ ನಾನು ರಾಗು ಕಾಲ್ ಮಾಡಿದೆ. ಸೊ ರಾಗು ಕಾಲ್ ಮಾಡಿದಾಗ ಅವ್ನು ತುಂಬ ಅಳ್ತಾ ಇದ್ದ, ಜೋರಾಗಿ ಅಳ್ತಾ ಇದ್ದ. ಯಾಕೆ ಇಷ್ಟು ಅಳ್ತಾ ಇದ್ದಾನೆ ನನಗೆ ಅವಾಗ ಒಂಥರ ಡೌಟ್ ಆಗುತ್ತೆ, ಯಾಕೋ ಅಪ್ಪಾಜಿಗೆ ಏನಾಯಿತು ಅಂತ ಕೇಳಿದೆ. ಇಲ್ಲ ಕಣ ಅಪ್ಪಾಜಿ ಅಂತ ಅಂದ್ಬಿಟ್ಟ. ಸೊ ಅವಾಗ ನನಗೆ ಹೇಗೆ ಆಗಿರ್ಬೇಕು ಗೈಸ್, ನೀವೇ ಯೋಚನೆ ಮಾಡಿ. ನನ್ನ ಮೊಬೈಲನ್ನು ಬಿಸಾಡಿ ನಾನು ಅದು ಏನು ಒಂಥರ ಶಾಕಲ್ಲಿ ಕೂತ್ಬಿಟ್ಟು ಆಮೇಲೆ ಕಣ್ಣೀರು ಬರ್ತಾ ಇಲ್ಲ, ಅಷ್ಟು ಶಾಕ್ ಆಗಿದ್ದೀನಿ ನಾನು. ನನ್ನ ಬಾಡಿ, ನನ್ನ ಇಡೀ ಪ್ರಪಂಚನೇ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿದೆ ನನಗೆ. ಇವ್ರು ಏನೂ ಆಗಿಲ್ಲ ಅಂತಿದ್ದಾರೆ, ನನಗೆ ಆಗ್ತಾ ಇಲ್ಲ. ನನಗೆ ಯಾಕೆಂದ್ರೆ ನಂಗೆ ವಿಷಯ ಗೊತ್ತಾಯಿತು, ತಡ್ಕೊಳಕ್ಕಾಗ್ತಾ ಇಲ್ಲ. ಸೊ ನಾನು ಅಷ್ಟು ಕೂತ್ಬಿಟ್ಟೆ ನಾನು ಅಪ್ಪಾಜಿದ ವಿಷಯ ಕೇಳಿ. ಇವತ್ತು ಕೂಡ ನಾನು ಅದನ್ನು ಡೈಜೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆ ರಾತ್ರಿ, ಆ ಸಮಯ, ಆ ವಿಷಯ, ಅದು ನಿಜವಾಗ್ಲೂ ಯಾರಿಗೂ ಬೇಡ ಇಂಥ ಕಷ್ಟ ಅಂತ ಅನ್ನಿಸ್ಬಿಡ್ತು. ಅಷ್ಟು ನಾನು ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟೆ. ಏನೂ ಇಲ್ಲ, ಅಪ್ಪಾಜಿ ಹೊರತಾಗಿ ನನಗೇನೂ ಇಲ್ಲ. ಅದು ಯಾಕೆಂದರೆ ನಾವು ಹುಟ್ಟಿದಾಗಿಂದ ಇಷ್ಟು ವರ್ಷ ನಮ್ಮಪ್ಪ ನಮ್ಮ ಜೊತೆ ಆಗಿದ್ದರು, ಒಂದು ಶಕ್ತಿ ಆಗಿದ್ರು, ಒಂದು ಧೈರ್ಯವಾಗಿ ನಮ್ಮ ಜೊತೆ ನಿಂತಿದ್ರು.
ಎಷ್ಟೇ ಕಷ್ಟ ಇದ್ರು ನಾನು ಇದ್ದೀನಮ್ಮ ಆ, ಏನೇ ಒಂದು ಫೀಲಿಂಗ್ ಶೇರ್ ಮಾಡಿದ್ರು ನಾನು ನಿನ್ನಪ್ಪ ಬದುಕಿದ್ದೀನಿ ಅಂತ ಹೇಳೋರು. ಒಂದು ಧೈರ್ಯವಾಗಿ ನಿಂತಿದ್ರು ನಮ್ಮ ಹೆಣ್ಮಕ್ಳಿಗೆ, ನನ್ನ ತಮ್ಮನಿಗೆಲ್ಲ. ಸೊ ಅಂತ ಅಪ್ಪನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ನೆನಪುಗಳು ಯಾವತ್ತೂ ಮಾಸೋದಿಲ್ಲ. ಅದು ನಮಗೆ ಪ್ರತಿಯೊಂದು ಅವ್ರ ವಸ್ತುಗಳಾಗಿರ್ಬೋದು ಅಥವಾ ಆ ನೆನಪುಗಳು ನಮ್ಮ ಜೊತೆ ಇಷ್ಟು ವರ್ಷ ಇದ್ದಂಥ ನೆನಪುಗಳು, ಮಾತುಗಳು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ದು, ಹ್ಯಾಪಿ ಮೂಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಅದು ನಮ್ಗೆ ಹೇಳೋಕ್ಕಾಗಲ್ಲ ಬಿಡಿ. ಅಷ್ಟೊಂದು ಮೂಮೆಂಟ್ಸ್ ಇದೆ ಅಪ್ಪಾಜಿ ಜೊತೆ, ಅಷ್ಟೊಂದು ಕ್ಷಣಗಳಿದೆ, ಅಷ್ಟೊಂದು ನೆನಪುಗಳಿದೆ. ಅದನ್ನ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ ಇಲ್ಲ ಅನ್ನುವಂಥ ಆ ಸತ್ಯನ ನಮಗೆ ಇವತ್ತಿಗೂ ಒಪ್ಕೊಳಕ್ ಆಗ್ತಾ ಇಲ್ಲ. ಎಸ್ಪೆಷಲಿ ನನಗೆ ಅಪ್ಪ ಅಂದರೆ ನನಗೆ ನನ್ನ ಪ್ರಪಂಚದಲ್ಲಿ ತುಂಬ ತುಂಬ ಇಷ್ಟಪಡುವಂಥ ವ್ಯಕ್ತಿ ಅದು ನಮ್ಮ ಅಪ್ಪ ಆಗಿದ್ರು. ಸೊ ಅವರನ್ನ ನಾನು ಕಳ್ಕೊಂಡಾಗ ನನಗೆ ಹೇಗಾಗಿತ್ತು ಅಂದರೆ, ನಾನು ನನ್ನ ಶಕ್ತಿನ ಕಳ್ಕೊಂಡೆ. ನನ್ನ ಒಂದು ಬಲ ಅಂತ ಏನಿರುತ್ತೆ ಅದೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಅನ್ಸಕ್ ಸ್ಟಾರ್ಟ್ ಆಯಿತು. ಸೊ ನಾನು ಆಮೇಲೆ ಅನ್ಕೊಂಡೆ, ಎಲ್ಲರೂ ಬೈದ್ರು ನನಗೆ, ಯಾಕೆ ಇಷ್ಟೊಂದು ನೀನು ಕುಗ್ಗು ಹೋಗ್ತಿದ್ಯಾ, ಇಷ್ಟೊಂದು ನುಗ್ತಾ ಇದೆಯಾ ಮನಸ್ಸಲ್ಲೇ ನೋವನ್ನ, ತುಂಬ ಕಷ್ಟ ನಾನು ಅಂತ. ಈ ಸಮಯದಲ್ಲಿ ನನ್ನ ಆಂಟಿ ಅಂದ್ರು, ನಿಜವಾಗ್ಲೂ ನನ್ನ ಅಕ್ಕ, ತಂಗಿ, ನನ್ನ ತಮ್ಮ, ಎಲ್ರಿಗೂ ನಮ್ಮ ಆಂಟಿ ಅಂದ್ರೆ ಇದಾರಲ್ಲ, ಅವ್ರು ಎಷ್ಟು ಸಮಾಧಾನ ಮಾಡ್ತಾ ಇದ್ದಾರೆ ಅಂದರೆ, ನಿಜವಾಗ್ಲೂ ನಮ್ಮ ಆಂಟಿ ಅಂದ್ರು ಅಷ್ಟು ನಮ್ಮನ್ನು ಕಂಡ್ರೆ ಇಷ್ಟ ಅವರಿಗೆ. ಚಿಕ್ಕ ವಯಸ್ಸಿಂದ ನಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡಿದ್ದಾರೆ. ನಮ್ಗೆ ಏನೇ ಒಂದು ಕಷ್ಟ ಅಂದರೂ ತುಂಬ ನೊಂದ್ಕೊಳ್ತಾರೆ ಇವತ್ತಿಗೂ ಕೂಡ. ನಾವು ಇಷ್ಟು ದೂರ ಇದ್ದೀವಿ, ಪ್ರತಿ ಸಲ ಕಾಲ್ ಮಾಡಿ, ಆಶಾ ನೀನೇನು ಇದಾಗಬೇಡ, ನಾವಿದ್ದೀವಿ, ನೀನು ಎಮೋಷ್ನಲ್ ಆಗಬೇಡ, ಮಕ್ಕಳು ನೋಡು, ಮಕ್ಕಳು ಚಿಕ್ಕವರು, ನೀನೇನಾದ್ರು ಈ ಥರ ಯೋಚನೆ ಮಾಡಿ ಕಾಯಿಲೆ ಏನಾದ್ರು ಬಂದರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ, ತಾಯಿ ಇದ್ದಾಗೆ ಯಾರು ಆಗೋದಿಲ್ಲ, ನೀನು ಗಟ್ಟಿಯಾಗಿರ್ಬೇಕು, ಈಗ ಅಪ್ಪಾಜಿ ಬರೋದಿಲ್ಲ, ಸತ್ಯನ ಒಪ್ಕೋ, ಮರೆಯಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವರು ನಮಗೆ ಜನ್ಮ ಕೊಟ್ಟು ತಂದೆ ಅಂತೆಲ್ಲ ತುಂಬ. ನಮ್ಮ ಭಾಗ್ಯ ಆಂಟಿ, ನಮ್ಮ ಸುಜಾತ ಆಂಟಿ, ನಮ್ಮ ರೇಖಾ ಆಂಟಿ, ನಮ್ಮ ಮಾವ ಮಂಜು ಮಾವ, ಹಾಗೆ ನಮ್ಮ ಅಜ್ಜ ಅಜ್ಜಿ ಇದ್ದಾರೆ. ನಂಗೆ ಅಮ್ಮನ ಅಪ್ಪ ಅಮ್ಮ. ನನ್ನ ಅಜ್ಜಂಗೆ 97 ಇಯರು, ನನ್ನ ಅಜ್ಜಿಯು ಕೂಡ ಒಂದು 89 ಆ ಥರ. ಅವರು ತುಂಬ ಧೈರ್ಯ ತುಂಬ್ತಾ ಹೋದ್ರು. ಈ ಸಮಯದಲ್ಲಿ ನಾನು ನಿಜ ಹೇಳಬೇಕಂದ್ರೆ ನಮ್ಮ ಆಂಟಿ ಅಂದ್ರು ಮಾತ್ರ ನಮಗೆ ಅಷ್ಟು ಧೈರ್ಯ ತುಂಬ್ತಾ ಇದ್ದಾರೆ. ಪಾಪ ಪ್ರತಿ ಕ್ಷಣ ನನಗೆ ಕಾಲ್ ಮಾಡಿ ಹೇಗಿದ್ಯಾ, ಏನು ಮಾಡ್ತಿದ್ಯಾ ಅಂತ ಹೇಳಿ ಅಷ್ಟು ಮರುಗ್ತಾ ಇದ್ದಾರೆ. ಅವ್ರು ಅಷ್ಟು ನಮಗೆ ಧೈರ್ಯ ಹೇಳ್ತಾ ಇದ್ದಾರೆ. ತುಂಬ ಅವ್ರಿಗೆ ಥ್ಯಾಂಕ್ಸ್ ಅನ್ನೋ ಸ್ಮಾಲ್ ವರ್ಡ್ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ನಾನು ಯಾವತ್ತೂ ಲೈಫ್ ಲಾಂಗ್ ಕೃತಜ್ಞಳಾಗಿರ್ತೀನಿ, ನಮ್ಮ ಆಂಟಿಗೆ, ನಮ್ಮ ಆಂಟಿ ಅಂದ್ರಿಗೆ. ನಮ್ಮ ಅಪ್ಪಾಜಿ ಬಗ್ಗೆ ಹೇಳಬೇಕು ಅಂದರೆ ಗೈಸ್, ಅವರ ಒಂದು ವ್ಯಕ್ತಿತ್ವ ನನ್ನ ಜೀವನದಲ್ಲಿ ನಾನು ಯಾರನ್ನೂ ನೋಡಲಿಲ್ಲ ಅನಿಸುತ್ತೆ ಬಹುಶಃ. ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ನನ್ನ ಅಪ್ಪ. ಅವರು ಕೂಡ ಗೌರ್ಮೆಂಟ್ ಜಾಬಲ್ಲಿದ್ದರು. ಸೊ ಅವರು ನನ್ನ ಮದುವೆ ಯಾವಾಗಾಯ್ತು ಆ ವರ್ಷ ರಿಟೈರ್ಡ್ ಆದರು. ಸೊ 10 ವರ್ಷ ಅವ್ರಿಗೆ ಅವಾಗೇನೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿತ್ತು, ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಬಟ್ 10 ವರ್ಷ ನಮಗೆ ದೇವ್ರು ಬೋನಸ್ ಆಗಿ ಕೊಟ್ಟಿದ್ದ. ಹಾಗಾಗಿ ನಾವು ಅಪ್ಪನ ಜೊತೆ ಒಂದು ಒಳ್ಳೊಳ್ಳೆ ಕ್ಷಣಗಳನ್ನು ಕಳೆದ್ವಿ. ಅದಕ್ಕೂ ಮುಂಚೆನೂ ಅದು ಹೇಳಕ್ಕಾಗಲ್ಲ, ನಾನು ಹೇಳಿದೆ ನಿಮಗೇನೆಲ್ಲ ಅಂತ. ಸೊ ನನ್ನ ಅಪ್ಪ ಆ ವ್ಯಕ್ತಿತ್ವ ನಿಜವಾಗ್ಲೂ ಸತ್ತಾಗ ಎಷ್ಟು ಜನ ಸೇರಿದ್ರು, ಎಷ್ಟು ಅವರಿಗೆ ಬ್ಲೆಸ್ಸಿಂಗ್ಸ್, ನಿಜವಾಗ್ಲೂ ಸುಖ ಮರಣ ಅಂತ ಹೇಳ್ತಾ ಇದ್ರು. ಪುಣ್ಯ ಅಂತ, ನಿಮ್ಮಪ್ಪ ಪುಣ್ಯದ ಸಾವನ್ನು ಪಡ್ಕೊಂಡಿದ್ದಾರೆ. ನಿಜವಾಗ್ಲೂ ಗೈಸ್, ಬಿದ್ದಾಗ್ಲೂ ಅಮ್ಮ ಅಂದಿಲ್ಲ, ಅಪ್ಪ ಅಂದಿಲ್ಲ ನನ್ನ ಅಪ್ಪಾಜಿ. ಯಾಕೆಂದರೆ ಅಷ್ಟು ಒಂದು ನಿಧಾನವಾಗಿ ಒಂದು ದೇವರು, ನಮ್ಮಪ್ಪ ತುಂಬ ಕಷ್ಟಪಟ್ಟಿದ್ರು. ಅವರ ಅಣ್ಣ ತಮ್ಮಂದ್ರ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ವಿಚಾರದಲ್ಲೇ ಅವ್ರು ತುಂಬ ಬೇಜಾರಲ್ಲಿ, ಅಂದರೆ ತುಂಬ ಕಷ್ಟ ಅನುಭವಿಸಿದ್ದಾರೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತವ್ರು ನಮ್ಮಪ್ಪ. ಅವರಿಗೆ ಯಾರು ನೆಮ್ಮದಿ ಕೊಡಲಿಲ್ಲ ಆವಾಗ. ತುಂಬ ರಿಸ್ಕಲ್ಲೇ ಅವ್ರ ಜೀವನ, ಒಂಥರ ಎಲ್ಲ ಜವಾಬ್ದಾರಿಗಳು ರಿಸ್ಕಲ್ಲೇ ಅವ್ರ ಜೀವನ ಕಳೀತಾ ಬಂದರು. ನಾವು ಪದೇ ಪದೇ ಹೇಳ್ತಿದ್ವಿ, ಅಪ್ಪಾಜಿ ಬಿಟ್ಟಾಕ ಅಪ್ಪಾಜಿ, ಬೇಡ, ತಮ್ಮನಿಗೆ ಆಸ್ತಿ ಇದೆ, ಇಷ್ಟು ತೋಟ ಇದೆ, ಸಾಕು ಅಂತ.
ಅದಕ್ಕೆ ಇಲ್ಲಮ್ಮ ನಾನು ಅದೇ ಹೇಳಿದ್ರು ಅವ್ರು ಒಪ್ಕೊಳ್ಳಲ್ಲ, ಏನು ಮಾಡೋದು ಅಂತ ತುಂಬ ನೋವು ಪಡ್ತಾ ಇದ್ರು. ಆ ಅಣ್ಣ ತಮ್ಮಂದ್ರು ನೆಮ್ಮದಿ ಕೊಡಲಿಲ್ಲ ಅಂತ. ಸೊ ಅದು ತುಂಬ ಬೇಜಾರಿನ ಒಂದು ವಿಷಯ. ಬಟ್ ಅವರಿಗೆ ಸಾವಲ್ಲಾದ್ರೂ ದೇವರು ಒಂಥರ ಸುಖ ಕೊಟ್ಬಿಟ್ಟ. ಯಾವುದೇ ರೀತಿ ನರಳಾಟ ಕೊಡಲಿಲ್ಲ ನನ್ನ ಅಪ್ಪನಿಗೆ. ಎಲ್ಲರೂ ಹೇಳೋರು ಲಕ್ಷಕ್ಕೊಬ್ರು ಈ ಥರ ಸಾಯೋದು, ಅದು ಬೇರೆ ಸೋಮವಾರ ನಿಮ್ಮಪ್ಪ ಇದಾಗಿದ್ದಾರೆ, ಸ್ವರ್ಗಕ್ಕೆ ಹೋಗ್ತಾರೆ, ಅವತ್ತು ಹುಣ್ಣಿಮೆ ಇತ್ತು. ತುಂಬ ಜನ ಅದನ್ನೇ ಹೇಳ್ತಾ ಇದ್ರು, ನಿಮ್ಮ ಅಪ್ಪನ ಪುಣ್ಯ ಸಾವು, ಸುಖದ ಸಾವು. ಬಂದವರೆಲ್ಲರೂ ಹೇಳ್ತಾ ಇದ್ರು ನಮ್ಮ ಅಪ್ಪಾಜಿ ಯಾರಿಗೆ ಎಷ್ಟು ಹೆಲ್ಪ್ ಮಾಡಿದ್ರು, ಅವರೆಲ್ಲರೂ ಬಂದಿದ್ರು, ಅವರ ಕೊಲೀಗ್ಸು, ಅವರ ಜನ ಅಂದರೆ ಅಷ್ಟು ಜನ ಸೇರಿದ್ರು. ನಮ್ಮಪ್ಪ ಅಷ್ಟು ಜನ ಸಂಪಾದನೆ ಮಾಡಿದ್ರು. ಎಲ್ಲರೂ ಹೇಳಿದಷ್ಟೇ ಅಂಥ ಸಾವು ನಮಗೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ರು. ಅಂಥ ಒಂದು ಪುಣ್ಯದ ಸಾವು ನನ್ನ ತಂದೆ ಪಡ್ಕೊಂಡ್ರು ಕೊನೆಗೆ. ಎಲ್ಲರೂ ಹೇಳಿದಾಗೆ ನಿಮ್ಮಪ್ಪ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿದ್ದಾರೆ. ಮಕ್ಕಳಿಗೆ ಓದಿಸಿದ್ದಾರೆ, ಮದುವೆ ಮಾಡಿದ್ದಾರೆ, ಬಾಣಂತನ ಮಾಡಿದ್ದಾರೆ. ಒಂದು 5 ಬಾಣಂತನ, 3 ಜನ ಮಕ್ಕಳು ಓದಿಸೋದು, ಮದುವೆ ಮಾಡೋದು ಅಂದರೆ ಸುಲಭದ ಮಾತಲ್ಲ ಅಂತ ಪ್ರತಿ ಸಲ ಹೇಳೋರು. ನನಗೆ ಇವತ್ತು ಆಶ್ಚರ್ಯ ಆಗುತ್ತೆ ನಮ್ಮಪ್ಪ ಹೇಗೆ ಅದನ್ನೆಲ್ಲ ನಿಭಾಯಿಸ್ತಾ ಇದ್ರು ಅಂತ. ಆಮೇಲೆ ನಮ್ಮ ತಮ್ಮಂಗೂ ಕೂಡ ಇದ್ದೂರಲ್ಲೇ ಅವನಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿ ಅವನಿಗೆ ಒಂದು ಅದ್ಧೂರಿಯಾಗಿ ಮನೆ ಹತ್ರ ಒಂದು ಮದುವೆ ಮಾಡಿ, ಸೊ 1 ವರ್ಷ ಅವರು ಆ ಜೀವನ, ಅವನ ದಾಂಪತ್ಯ ಜೀವನ ಎಲ್ಲ ನೋಡಿದ್ದಾರೆ. ಸೊಸೆನ ಮಗಳ ಥರ ಟ್ರೀಟ್ ಮಾಡ್ತಾ ಇದ್ರು ನಮ್ಮಪ್ಪ. ಅಷ್ಟು ಇಷ್ಟಪಡ್ತಾ ಇದ್ರು ನಮ್ಮ ಅಮ್ಮ ಅಪ್ಪಾಜಿ ಇಬ್ಬರು ಅಷ್ಟೇ. ಅವಳು ಯಾವ ರೀತಿ ಅಂದರೆ ನಮಗೂ ಕೂಡ ಒಂದು ತುಂಬ ಹೊಂದಾಣಿಕೆ ಆಗಿದ್ದಾಳೆ. ಯಾಕೆಂದರೆ ನಾವು ಹೇಗಿರ್ತೀವಿ ಅವ್ರು ಹಾಗಿರ್ತಾರೆ ಅನ್ನುವಂಥದ್ದು. ಸೊ ನಾವು ಅವಳನ್ನು ತುಂಬ ಪ್ರೀತಿಯಿಂದ, ನಮ್ಮ 3 ಜನ ಹೆಣ್ಮಕ್ಳು ಹೇಗಿದ್ದೀವಿ ಅದೇ ಥರ ಅಂತ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ. ಹಾಗೆ ನಾವು ಕೂಡ ನಮ್ಮ ಅಕ್ಕ ತಂಗಿ ಥರ ಅವಳನ್ನು ಟ್ರೀಟ್ ಮಾಡ್ತೀವಿ. ನಾವೇನಾದರೂ ಊರಿಗೆ ಬರಬೇಕು ಅಂದರೆ ಅವಳು ಅಳ್ತಾಳೆ. ಸೊ ನೋಡಿ ನಮ್ಮ ಒಂದು ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು. ನಿಜವಾಗ್ಲೂ ನನ್ನ ಅಪ್ಪ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಎಲ್ಲರನ್ನೂ ಕೂಡ. ನಮ್ಮ ಸುಜಾತ ಆಂಟಿ, ನಮ್ಮ ಆಂಟಿ ಏನಿದ್ದಾರೆ ಅಮ್ಮನ ತಂಗಿ, ಅವರನ್ನು ಕೂಡ ಸಾಕಿ ಬೆಳೆಸಿದ್ರು. ನಮ್ಮ ಆಂಟಿನೂ ಕೂಡ ಆ ನೋವಿಂದ ಹೊರ ಬರೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಆಂಟಿನ ಬೆಳೆಸಿದ್ದು, ಮದುವೆ ಮಾಡಿದ್ದು, ನಮ್ಮ ಆಂಟಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ರೀತಿ ಜೀವನ ರೂಪಿಸಿದ್ದು ನನ್ನ ಅಪ್ಪ ಆಗಿದ್ರು ಅವಾಗ. ಸೊ ಇದೆಲ್ಲ ನೋಡುವಾಗ ಎಲ್ಲರನ್ನು ಸಾಕಿದ್ದಾರೆ ನಮ್ಮಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಿದವರು. ಅವರಲ್ಲಿ ಎಷ್ಟು ತಾಳ್ಮೆ ಇತ್ತು ಅಂದರೆ ಆ ತಾಳ್ಮೆನ ನಾವು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಷ್ಟು ತಾಳ್ಮೆ ಇರುವಂಥ ಒಂದು ವ್ಯಕ್ತಿ ಅಂತಂದರೆ ಅದು ನಮ್ಮಪ್ಪ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಜನ ಬೈತಾ ಇದ್ರು ನಮ್ಮ ಅಪ್ಪಾಜಿ, ನಮ್ಮ ಎದುರುಗಡೆನೇ ಬೈತಾ ಇದ್ರು. ಕೆಲವೊಮ್ಮೆ ತುಂಬ ನೋವಾಗ್ತಾ ಇತ್ತು ನನಗೆ. ಯಾಕೆಂದರೆ ಯಾರಿಗೇ ಆಗಲಿ ಅವ್ರ ಪೇರೆಂಟ್ಸಿಗೆ ಬೈದಾಗ ತುಂಬ ನೋವಾಗುತ್ತೆ. ಅಂಥದ್ರಲ್ಲಿ ಅವರು ಆ ರೀತಿ ವ್ಯಕ್ತಿಗಳೇ ಅಲ್ಲ, ಎಲ್ಲಿದ್ದಾರೆ ಅವ್ರು ಚೆನ್ನಾಗಿರಲಿ ಅಂತ ಬಯಸುವಂಥ ಜೀವ ಅದು. ಅಂಥವ್ರಿಗೆ ತುಂಬ ನೋವು ಕೊಡ್ತಾ ಇದ್ರು ಕೆಲವರೆಲ್ಲ. ಬಟ್ ಆ ಸಮಯದಲ್ಲಿ ಅಪ್ಪಾಜಿ ನಿಂಗೆ ಹಿಂಗೆ ಬೈತಾರೆ ಅಂತ ನಾವೇನಾದ್ರು ಹೇಳಿದಾಗ ಅಪ್ಪಾಜಿ ಹೇಳೋರು, ಅನ್ಲಿ ಬಿಡಮ್ಮ, ಬೈಲಿ ಬಿಡಮ್ಮ ಅಂತ ಹೇಳೋರು. ಸೊ ಅವ್ರಿಗೆ ಏನು ಯಾರ ಮೇಲೂ ಒಂದು ದ್ವೇಷ ಆಗಲಿ, ಒಂದು ಅಸೂಯೆ ಆಗಲಿ, ಅಥವಾ ಅವ್ರು ಹಿಂಗೆ ಮಾತಾಡಿದರೆ ಸಾಧಿಸ್ಬೇಕು ಅನ್ನುವಂಥದ್ದಾಗಲಿ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಮಾತಾಡ್ತಾ ಇದ್ರು ಅವ್ರ ಜೊತೆ. ಸೊ ಅಂತ ಎಲ್ಲ ವ್ಯಕ್ತಿತ್ವ ನಮ್ಮಪ್ಪ ನಿಜವಾಗ್ಲೂ ಒಂದು ಸ್ಪೆಷಲ್ ವ್ಯಕ್ತಿತ್ವ. ಹಾಗೆ ಅವರ ಸ್ಥಾನನ ನನ್ನ ಜೀವನದಲ್ಲಿ ಯಾರು ತುಂಬಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ನಮ್ಮನ್ನು ಓದಿಸುವಾಗ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂದರೆ, ಅವರು ಹರಿದಿರುವಂಥ ಬಟ್ಟೆಗಳನ್ನು ಹಾಕಿ ನಮ್ಮನ್ನು ನಾವು ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ರು. ಹಾಗೆ ನಮಗೆ ಕಷ್ಟ ಇತ್ತು. ಆದ್ರೆ ನಮಗೆ ಹೊಟ್ಟೆಗಾಗಲಿ ಅಥವಾ ಬಟ್ಟೆಗಾಗಲಿ ನಮ್ಮಪ್ಪ ಕಮ್ಮಿ ಮಾಡಿರಲಿಲ್ಲ. ಅಷ್ಟು ನಾವು ಮಕ್ಕಳಿದ್ರು ಕೂಡ ನಮಗೆ ಅದಕ್ಕೆ ಕಮ್ಮಿ ಮಾಡಿರಲಿಲ್ಲ. ಹೊಟ್ಟೆ ತುಂಬ ತಿಂತಾ ಇದ್ವಿ, ಬಟ್ಟೆಗಳು ಕೂಡ ಕೊಡಿಸ್ತಾ ಇದ್ರು. ಆದರೆ ಕಷ್ಟ ಸುಖದ ಅರಿವು ಕೂಡ ನಮಗಿತ್ತು. ಎಲ್ಲಿ ಹೋದರೂ ಅಡ್ಜಸ್ಟ್ ಆಗುವಂಥ ಒಂದು ನೇಚರನ್ನು ನಮಗೆ ಕಲಿಸ್ಕೊಟ್ರು. ಈ ಬಡವ್ರ ಮನೇಲಿ ಹೇಗಿರಬೇಕು, ಶ್ರೀಮಂತರ ಮನೇಲಿ ಹೇಗಿರಬೇಕು, ಒಂದು ಹಂಬಲ್ ಆಗಿದ್ಬಿಡಿ, ಯಾರು ಏನೇ ಮಾಡಿದ್ರು ಸೈಲೆಂಟ್ ಆಗಿರಿ, ಹಂಬಲ್ ಆಗಿರಿ ಅಂತ ಹೇಳ್ತಾ ಇದ್ರು, ತಾಳ್ಮೆಯಿಂದಿರಿ ಅಂತ ಹೇಳ್ತಾ ಇದ್ರು. ಸೊ ಆ ಎಲ್ಲ ಗುಣಗಳನ್ನು ನಾವು ಇನ್ನೂ ಅನುಸರಿಸ್ಬೇಕು. ನಮ್ಮಪ್ಪ ಹೇಗಿದ್ರು, ನಮ್ಮ ಅಪ್ಪಾಜಿ ಅಂಥ ವ್ಯಕ್ತಿತ್ವ, ಅಂಥದ್ದೆಲ್ಲ ಗುಣಗಳನ್ನು ನಾವು ಇನ್ನು ಮುಂದೆ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಅವರು ನಿಜವಾಗ್ಲೂ ಎಲ್ಲರೂ ಹೇಳೋ ಹಾಗೆ ಅವ್ರದ್ದೊಂದು ಸುಖ ಮರಣ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರು ಸದ್ಗತಿ ಹೊಂದಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆ ನಮ್ಮ ಮಕ್ಕಳು ಏನಿದ್ದಾರೆ, ಮೊಮ್ಮಕ್ಕಳು ಅಂದರೆ ಜೀವ ಬಿಡಿ. ನಿಜವಾಗ್ಲೂ
ಪ್ರತಿ ಕ್ಷಣ ಕಾಲ್ ಮಾಡಿ ವಿಚಾರಿಸೋರು. ಅದಿತಿಗೆ ಏನು ಹುಷಾರಿಲ್ಲ ಅಂದ್ರು, ಹೇಗಿದ್ದಾಳಮ್ಮ, ಚೆನ್ನಾಗಿದ್ದಾಳ, ಚಿಕ್ಕ ಮಗು, ಅವಳನ್ನ ಟೇಕ್ ಕೇರ್ ಮಾಡು, ಆರಾಧ್ಯನ್ ಚೆನ್ನಾಗಿ ಓದಿಸು. ಮೊಮ್ಮಕ್ಕಳು ಅಂದ್ರೆ ಅಷ್ಟು ಉನ್ನತಿ ಗುಂಡ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಎಲ್ಲರನ್ನು ನಮ್ಮ ಅಕ್ಕ ತಂಗಿಯಂದ್ರು ಮಕ್ಕಳಾಗಿರ್ಬೋದು, ಎಲ್ಲ ಮಕ್ಕಳನ್ನು ತುಂಬಾ ಇಷ್ಟಪಡೋರು. ತುಂಬಾ ಸೈಲೆಂಟ್ ಆಗಿರ್ತಿದ್ರು ನಮ್ಮಪ್ಪ. ಅಂದ್ರೆ ಅವರ ಒಂದು ವ್ಯಕ್ತಿತ್ವನೇ ಅಂತದ್ದು. ತುಂಬಾ ಇದು ಅಂದ್ರೆ ಮಾತಾಡೋರು ಎಷ್ಟು ಬೇಕಷ್ಟೇ. ತುಂಬಾ ಶಿಸ್ತಿನ ವ್ಯಕ್ತಿ ಆಗಿದ್ರು. ಅವರ ಒಂದು ನೀಟ್ನೆಸ್, ಊಟ ಮಾಡೋ ಒಂದು ವಿಚಾರದಲ್ಲಾಗಿರ್ಬೋದು, ಹಾಗೆ ಅವ್ರು ಓಡಾಡೋ ಸ್ಟೈಲು, ಅಥವಾ ಐರನ್ ಇಲ್ಲದೆ ಯಾವ ಬಟ್ಟೆಗಳನ್ನು ಹಾಕ್ತಿರ್ಲಿಲ್ಲ ಅವರು. ಅದನ್ನೆಲ್ಲ ನೋಡಿದವ್ರು ನಮ್ಮ ಊರಲ್ಲೇ ಹೇಳ್ತಾ ಇದ್ರು, ನಿಮ್ಮಪ್ಪ ಅಷ್ಟು ಒಂದು ಡಿಸಿಪ್ಲಿನ್ಡ್ ಆಗಿ ನೀಟಾಗಿದ್ದಂಥ ಒಬ್ಬ ವ್ಯಕ್ತಿ. ಊರಲ್ಲೇ ಆಗಲಿ, ಯಾರೊಟ್ಟಿಗೆ ಗಲಾಟೆ ಆಗಲಿ, ಜಗಳ ಆಗಲಿ ಎಂಥದ್ದು ಮಾಡ್ಕೊಳ್ತಿರ್ಲಿಲ್ಲ. ಸೊ ತಾನಾಯಿತು, ತನ್ನ ಜೀವನ ಆಯಿತು, ನಮ್ಮಿಂದ ಏನು ಒಳ್ಳೇದಾಗುತ್ತೆ ಅದು ಮಾಡೋಣ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡೋಣ ಅನ್ನುವಂಥ ಒಂದು ಮನಸ್ಥಿತಿ. ನಮ್ಮಿಂದ ಏನು ಸಹಾಯ ಆಗುತ್ತೆ ಅದನ್ನು ಮಾಡಬೇಕು. ಸೊ ಮಕ್ಕಳು ಅಂತ ವಿಚಾರ ಬಂದಾಗ ಎಷ್ಟು ಕಷ್ಟ ಇದ್ರು, ಎಲ್ಲೇ ಇದ್ರು ಓಡ್ ಬರೋರು ನಮ್ಮಪ್ಪ. ಸೊ ನಮ್ಮ ಆಂಟಿಯವರು ಕೂಡ ಅದನ್ನೇ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಎಂಥ ಕಷ್ಟ ಇದೆ ಅಂದಾಗೂ ಕೂಡ, ಅಲ್ಲಿ ಹಬ್ಬನೇ ಇರಲಿ ಅಥವಾ ಏನೇ ಇರಲಿ, ವಾಟ್ ಎವರ್ ಇಟ್ ಈಸ್, ನನ್ನ ಅಪ್ಪ ಅಲ್ಲಿಂದ ಬ್ಯಾಗ್ ತೊಗೊಂಡು ಹೊರಟ್ಬಿಡೋರು. ಸೊ ಅಷ್ಟು ಮಕ್ಕಳು ಅಂದರೆ ಜೀವ. ಆ ಒಂದು ಪ್ರೀತಿ ನಮಗೆ ಇವಾಗ ಸಿಗ್ತಾ ಇಲ್ಲ ಅನ್ನೋದೊಂದು ನೋವಿದೆ. ಆದರೂ ನಾವು ಹತ್ತಷ್ಟು ನಮ್ಮ ಅಪ್ಪಂಗೆ ಬೇಜಾರಾಗುತ್ತೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ, ನೊಂದ್ಕೊಳ್ಳುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಆದಷ್ಟು ಸ್ಟ್ರಾಂಗ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಅವರು ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಅವ್ರು ಯಾವತ್ತೂ ನನ್ನ ಜೊತೆನೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅಂತಹ ಒಂದು ತ್ಯಾಗ ಮೂರ್ತಿಗೆ, ಅಂತಹ ಒಂದು ಮಮತೆಯ ಒಂದು ಪ್ರೀತಿ, ಬೆಳಕು ಅಂತಾನೆ ಹೇಳ್ಬೋದು ನನಗೆ. ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಹಾಗೆ ನಮ್ಮ ಜೊತೆಯಾಗಿ ಅವರು ಶಕ್ತಿಯಾಗಿ, ಒಂದು ಧೈರ್ಯ ಆಗಿ ಕೊನೆಯ ತನಕ ನಮ್ಮಪ್ಪ ನಮ್ಮ ಜೊತೆನೇ ಇರಲಿ ಅಂತ ಆಶಿಸ್ತೀನಿ. ಈ ಒಂದು ಸಿಚುವೇಶನ್ ಅನ್ನ ಎದುರಿಸುವಂತ ಶಕ್ತಿ ಆ ಭಗವಂತ ನಮಗೆ ಎಲ್ರಿಗೂ ಕರುಣಿಸ್ಲಿ. ನನ್ನ ತಮ್ಮನಿಗೆ ಎಲ್ಲವನ್ನು ನಿಭಾಯಿಸುವಂತಹ ಆ ಶಕ್ತಿ, ಆ ಜವಾಬ್ದಾರಿ ದೇವರು ಕೊಟ್ಟಿದ್ದಾನೆ. ಒಂದು ಸ್ಟ್ರಾಂಗ್ ಆಗಬೇಕು, ಆ ಸ್ಟ್ರಾಂಗ್ನೆಸ್ ದೇವ್ರು ಕೊಡ್ಲಿ ಅಂತ ನಾನು ಬೇಡ್ತೀನಿ. ಹಾಗೆ ನನ್ನ ಅಮ್ಮಂಗೂ ಕೂಡ ದೇವರು ಇದನ್ನೆಲ್ಲ ಎದುರಿಸುವಂಥ ಒಂದು ಶಕ್ತಿಯನ್ನ, ಧೈರ್ಯವನ್ನ ಕೊಡ್ಲಿ. ನಮ್ಮ ಅಕ್ಕಂಗಾಗ್ಲಿ, ನಮ್ಮ ತಂಗಿಗಾಗ್ಲಿ, ಅವರಿಗೂ ಕೂಡ ಇದನ್ನೆಲ್ಲ ನಿಭಾಯಿಸುವಂತಹ ಶಕ್ತಿಯನ್ನ, ಧೈರ್ಯವನ್ನ ದೇವ್ರು ಕರುಣಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇದಿಷ್ಟು ನಮ್ಮ ಅಪ್ಪನ ಬಗ್ಗೆ ನನ್ನ ಮನದಾಳದ ಮಾತನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅವರ ಪುಣ್ಯ ಸ್ಮರಣೆ ಹೇಗಾಯಿತು ನಮ್ಮ ಮನೆಯಲ್ಲಿ ಅಂತ. ಸೊ ನಾವು ಹೇಗೆ ಮಾಡಿದ್ವಿ ಅವರ ಪುಣ್ಯ ಸ್ಮರಣೆ ಅಂತ. ಸೊ 3 ದಿನದ್ದು ಬಂದು ಗೈಸ್, ನಾವು ನಮ್ಮಲ್ಲಿ ನಾನ್ ವೆಜ್ ಮಾಡ್ತೀವಿ. ಸೊ ಒಂದು ಕುರಿಯನ್ನು ಕಡ್ದಿದ್ವಿ, ಕುರಿ ಕಡ್ದು ಮಟನ್ ಊಟ ಇತ್ತು. ಸೊ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಆಲ್ಮೋಸ್ಟ್ ಹೊರಗಡೆಯಿಂದನೂ ಕೂಡ ಬಂದಿದ್ರು, ಯಾಕೆಂದರೆ ನಮ್ಮ ಮನೇಲಿ ಮುತ್ತು ಕಟ್ಸಿದ್ರು. ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಬಂದು ಊಟ ಮಾಡಬೇಕು ಅನ್ನೋ ಒಂದು ಸಂಪ್ರದಾಯ ಇತ್ತು. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ಸೊ ರಾತ್ರಿನೇ ಎಲ್ಲ ಖಾಲಿ ಆಯಿತು, ಖಾಲಿ ಆಗಬೇಕಂತೆ. ಸೊ ಅದೇ ಖಾಲಿ ಆಯಿತು. ಆಮೇಲೆ ಪುಣ್ಯ ಸ್ಮರಣೆದು ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ ಕಂಟಿನ್ಯೂಸ್ ಆಗಿ ಹೇಗೆ ಮಾಡಿದ್ವಿ ಅನ್ನೋದು. ಸೊ ಅದು ಹಾಗೆ ನಮ್ಮ ಅಪ್ಪಾಜಿ ಏನು ತೀರೋದಾಗ ನಾವೇನು ದೀಪವನ್ನು ಹಚ್ಚಿಟ್ಟಿದ್ವಿ, ಅದು ಗೈಸ್ 5 days ಅದು ಕಂಟಿನ್ಯೂ ಆಗಿ ಅದು ದೀಪ ಉಳಿದಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ನಮ್ಮಮ್ಮ ಯಾವಾಗೂ ಹೇಳ್ತಾ ಇದ್ರು, ನಿಮ್ಮಪ್ಪ ಎಷ್ಟು ನಿಧಾನವಾಗಿ, ಎಷ್ಟು ತಾಳ್ಮೆಯಿಂದ ಇದ್ರೂ ಅದೇ ಥರ ದೀಪ ಉರಿತಿದೆ ನೋಡು ಅಂತ. ಅಂಥ ಒಂದು ವ್ಯಕ್ತಿತ್ವನ ನನ್ನ ಜೀವನದಲ್ಲಿ ಎಲ್ಲೂ ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂತ ಒಂದು ಅಂದರೆ ನಮ್ಮ ಅಪ್ಪಾಜಿಗೆ ದೇವರು ಒಳ್ಳೇದಾಗಲಿ, ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಸಿಗಲಿ ಅಂತ ನಾನು ದೇವರಲ್ಲಿ ಯಾವತ್ತೂ ನನ್ನ ಕೊನೆ ಉಸಿರಿರೋವರೆಗೂ ಅವರ ನೆನಪುಗಳನ್ನು ನಾನು ಮರೆಯೋಕ್ಕಾಗಲ್ಲ, ಈ ನೋವನ್ನು ನಾನು ಮರೆಯೋಕ್ಕಾಗಲ್ಲ ಬಿಡಿ. ಅಂತ ಒಂದು ಇದು ಸೊ ಇದು ನಾನು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಇದು ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗನ್ನು ನೋಡಿ ಗೈಸ್. ಮಂಗಳವಾರ 21ನೇ ತಾರೀಕು, ಇವತ್ತು ಅಪ್ಪಾಜಿ ಪುಣ್ಯತಿಥಿ ದಿವಸ. ಸೊ ನಾವು ಮನೇಲೆಲ್ಲ ಪೂಜೆ ಮುಗಿಸಿ ಈಗ
ತೋಟದ ಹತ್ರ ಏನು ಅಪ್ಪಾಜಿ ಸಮಾಧಿ ಮಾಡಿದ್ವಿ ಅಲ್ಲಿ ಪೂಜೆ ಮಾಡಲಿಕ್ಕೆ ನಮ್ಮ ಕುಟುಂಬದವರು ಬಂದಿದ್ದೀವಿ. ಅಂದರೆ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು ಎಲ್ಲರೂ ಸಹ, ಸೊಸೆ, ಮಗ ಎಲ್ಲರೂ ನಾವು ಈಗ ತೋಟಕ್ಕೆ ಬಂದಿದ್ದೀವಿ. ಇದು ನನ್ನ ಅಪ್ಪಾಜಿಯ ತೋಟ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ರು ಅಪ್ಪಾಜಿಗೆ ತೋಟ ಅಂದರೆ ತುಂಬ ಇಷ್ಟ. ಒಂಥರ ಮಗು ಥರ ಟ್ರೀಟ್ ಮಾಡ್ತಾಯಿದ್ರು, ನಾವು ಚೆನ್ನಾಗಿಡಬೇಕು ಅಂತೇಳಿ. ಅವರಿಗೆ ಯಾವಾಗ ರಿಟೈರ್ಡ್ ಆಯಿತು ಆವತ್ತಿಂದ ಇದು ತೋಟನ ಒಂಥರ ಮಗು ಥರ ನೋಡ್ತಾ ಬಂದಿದ್ದಾರೆ. ನೋಡಿ ಇಲ್ಲಿ ಅಪ್ಪಾಜಿ ಸಮಾಧಿ ಇದೆ. ನಾವು ಜಸ್ಟ್ ಇಲ್ಲಿ ಒಂದು ಚಪ್ಪರ ಹಾಕಿ ಹೀಗೆ ಮಾಡಿದ್ದೀವಿ. ಸೊ ತೋಟಕ್ಕೆ ನಾವು ಯಾವಾಗ ಬಂದರೂ ಕೂಡ ಅಪ್ಪಾಜಿಯ ನೆನಪು ತುಂಬ ಕಾಡುತ್ತೆ ಗೈಸ್. ಯಾಕೆಂದರೆ ಅವರು ತೋಟನ ತುಂಬ ಇಷ್ಟಪಡ್ತಾಯಿದ್ರು. ನನ್ನ ಮಗನಿಗೆ ನಾನೊಂದು ಅಸೆಟ್ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು ಅಂತ ಯಾವಾಗೂ ಅಂದ್ಕೊಳ್ತಾ ಇದ್ರು. ಸೊ ಅದ್ರ ಪ್ರಕಾರನೇ ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಅಪ್ಪಾಜಿ ಇಲ್ಲೇ ಓಡಾಡ್ತಿದ್ರೇನೋ, ಇಲ್ಲೇ ಇದ್ದಾರೇನೋ ಅನ್ನೋ ನೆನಪು ನನಗೆ ತುಂಬ ಅನ್ನಿಸ್ತಾ ಇತ್ತು. ಅಕ್ಷತಾ ಈ ಪೂಜೆ ಎಲ್ಲ ಆ್ಯಕ್ಚುಲಿ ಮನೆ ಸೊಸೆನೇ ಮಾಡಬೇಕಾದದ್ದು. ಹಾಗಾಗಿ ಅಕ್ಷತಾ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ, ನನ್ನ ತಮ್ಮನ ಹೆಂಡ್ತಿ. ಹಾಗೆ ನಾವೆಲ್ಲರೂ ಕುಟುಂಬದವರು ಪೂಜೆಗೆ ಬಂದಿದ್ದೀವಿ. ನಾನು, ನಯನ, ಅಕ್ಕ, ಭಾವ, ಪಾಂಡು ಅವರು, ಅಭಿ ಹಾಗೂ ನನ್ನ ಕಸಿನ್ ಲಾವಣ್ಯ, ಹಾಗೆ ನಮ್ಮ ತಮ್ಮ ಕಸಿನ್ ಕೋಟಿ, ನಮ್ಮ ಸಿರಿ, ಅವನು ಸಂಜಯ್ ಅಂತಲೂ ಹೇಳ್ತೀವಿ. ಎಲ್ಲರೂ ಕೂಡ ನಾವು ಈಗ ಕುಟುಂಬದವರು ಅಪ್ಪಾಜಿ ಸಮಾಧಿಗೆ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸೊ ಅಪ್ಪಾಜಿಯ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ತುಂಬ ಇಷ್ಟಪಡುವಂತಹ ಒಂದು ಸ್ಥಳ ಅಥವಾ ಪ್ಲೇಸ್ ಅಂದರೆ ಅದು ನಮ್ಮ ಅಪ್ಪಾಜಿಗೆ ತೋಟ ಆಗಿತ್ತು. ಯಾವಾಗೂ ಕೂಡ ಹೇಳ್ತಾ ಇದ್ರು. ಹಾಗಾಗಿ ನಾವಿಲ್ಲೇ ನಮ್ಮ ಅಪ್ಪಾಜಿಯ ಸಮಾಧಿಯನ್ನು ಕಟ್ಟಬೇಕು ಅಂತ ನಮ್ಮ ಸಂಪ್ರದಾಯದ ಪ್ರಕಾರ ಅಂದರೆ ನಾವೇನು ಹೆಣ್ಮಕ್ಳಿದ್ದೀವಿ 3 ಜನ, ನಾವೇ ಕಟ್ಟಬೇಕು ಅಂತ ಇದೆ. ಹಾಗಾಗಿ ನಾವು 1 ವರ್ಷದೊಳಗೆ ಕಟ್ಟಬೇಕು ಅಂತ ನಾನು, ಅಕ್ಕ, ನಯನ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಅಪ್ಪಾಜಿಗೆ ಒಂದೊಳ್ಳೆ ಚೆನ್ನಾಗಿ ಸಮಾಧಿಯನ್ನು ಕಟ್ಟಿಸ್ಕೊಡ್ಬೇಕು ಅಂತ. ಅಪ್ಪಾಜಿಯ ಆತ್ಮ ಮನೆ ಮತ್ತು ತೋಟದಲ್ಲೇ ಇದೆ ಅಂತ ನಮಗೆ ಭಾಸವಾಗುತ್ತೆ ಯಾವಾಗಲೂ ಕೂಡ. ಯಾಕೆಂದರೆ ಅವರು ಅಷ್ಟು ಇಷ್ಟಪಡ್ತಿದ್ರು, ಕುಟುಂಬ ಆಗಲಿ ಹಾಗೆ ತೋಟವನ್ನು ತುಂಬ ಇಷ್ಟಪಡ್ತಾಯಿದ್ರು. ನೋಡಿದವ್ರು ಎಲ್ಲರೂ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲದು ಅಂತ. ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಓಡಾಡ್ಕೊಂಡಿದ್ರು ಅಪ್ಪಾಜಿ. ನೋಡಿ ನಾವೆಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅಪ್ಪಾಜಿಗೆ ಒಳ್ಳೆಯದಾಗಲಿ, ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ. ಅಪ್ಪಾಜಿ ನಮ್ಮೆಲ್ಲರನ್ನೂ ಬಿಟ್ಟೋಗಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಅಪ್ಪಾಜಿ ಬದುಕಿದ್ದಾರೇನೋ, ನಮ್ಮ ಜೊತೆನೇ ಇದ್ದಾರೇನೋ ಅನಿಸ್ತಾ ಇರುತ್ತೆ ಯಾವಾಗಲೂ ಕೂಡ. ನನಗೆ ಒಂದು ಸಲ ಇಲ್ಲ ಅಂತ ನೆನಪು ಮಾಡಿಕೊಂಡಾಗ ಮನಸ್ಸಿಗೆ ತುಂಬ ನೋವಾದಾಗ ಅಳಬೇಕು ಅನಿಸುತ್ತೆ. ಆದರೆ ಯಾವಾಗಲೂ ಒಂದು ಕಡೆ ಅನ್ನಿಸ್ತಾ ಇರುತ್ತೆ ಅಪ್ಪಾಜಿ ನಮ್ಮ ಜೊತೆನೇ ಇದ್ದಾರೇನೋ, ಅವ್ರು ಯಾವತ್ತೂ ನಮ್ಮ ಜೊತೆನೇ ಇದ್ದಾರೆ, ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ನಮ್ಮ ಅಪ್ಪಾಜಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು, ಆದರೆ ಅವರ ನೆನಪುಗಳು ನಮಗೆ ಕೊನೆಯ ತನಕ ಶಾಶ್ವತವಾಗಿರುತ್ತೆ. ಅವರು ಎಂದೆಂದಿಗೂ ಜೀವಂತ, ನಮ್ಮ ಜೊತೆಯಲ್ಲಿ ನಮ್ಮ ಬೆನ್ನೆಲುಬಾಗಿ, ನಮ್ಮ ಶಕ್ತಿಯಾಗಿ, ನಮ್ಮ ಧೈರ್ಯವಾಗಿ ನಮ್ಮ ಜೊತೆಗೆ ಇದ್ದಾರೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ನೋಡಿ ಎಲ್ಲರೂ ಕೂಡ ನಾವು ಪೂಜೆ ಮಾಡ್ತಾ ಇದ್ದೀವಿ. ಮೊಮ್ಮಕ್ಕಳು ಅಂದರೆ ಜೀವ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಮೊಮ್ಮಕ್ಕಳು ಪೂಜೆ ಮಾಡಲೇಬೇಕು ಅಂತೇಳಿ. ನಾವು ಏನು 3 ದಿನದ ಪೂಜೆ ಮಾಡಿದ್ವಿ, ಆವತ್ತು ಮೊಮ್ಮಕ್ಕಳು ಪೂಜೆ ಮಾಡಲಿಲ್ಲ ಒಬ್ಬೊಬ್ಬರು ಅಂತೇಳಿ ನಾವು ಅದೇನು ಕಾಗೆ ಬಂದು ಮುಟ್ಟಲಿಲ್ಲ ಆವತ್ತು. ಮೊಮ್ಮಕ್ಕಳು ಪೂಜೆ ಮಾಡಿ ಆದಮೇಲೆ ಅದನ್ನು ಮುಟ್ಟಿತು. ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಇದೆಲ್ಲ ಸಾಂಪ್ರದಾಯಬದ್ಧವಾಗಿ ಕೆಲವರು ಹೇಳ್ತಾರೆ ಮೂಢನಂಬಿಕೆಗಳು ಅಂತ. ಬಟ್ ಯಾವ ಮೂಢನಂಬಿಕೆನೂ ಇಲ್ಲ. ನಿಜವಾಗ್ಲೂ ಕೆಲವು ಏನು ಹಿಂದಿನವರು ಶಾಸ್ತ್ರಗಳನ್ನು ಮಾಡಿದ್ದಾರೆ ಅದು 100ಗೆ 100% ನಿಜ ಅಂತ ನಮಗೆ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಂದು ಕಾರ್ಯದಲ್ಲೂ ನಮ್ಮ ಅಪ್ಪಾಜಿಯ ಒಂದು ನೆನಪುಗಳು ನಮಗೆ ಒಂದಿಷ್ಟು ನಮ್ಮ ಮನಸ್ಸು ಒಂದು ಧೈರ್ಯ ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಹಿಂದಿನವರು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ರಾ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಸೊ ನೋಡಿ ಈ ಥರ ಕಾಲುವೆ ವ್ಯವಸ್ಥೆ ಇದೆ ನಮ್ಮೂರಲ್ಲೆಲ್ಲ. ನೀರಾವರಿ ಏರಿಯಾ, ಹಾಗಾಗಿ ನಮ್ಮ ಅಪ್ಪಾಜಿ ಜೆಟ್ ಹಾಕ್ಸಿದ್ರು, ಬೋರ್ವೆಲ್ ಕೊರೆಸಿದ್ರು ತೋಟದಲ್ಲಿ.
ಹಾಗಾಗಿ ಎನಿ ಟೈಮ್ ಅಪ್ಪಾಜಿನೇ ಬಂದು ನೀರು ಕಟ್ತಾಯಿದ್ರು, ನೀರು ಬಿಡಲಿಕ್ಕೆ ಬರ್ತಾಯಿದ್ರು ಯಾವಾಗಲೂ. ಸೊ ಮನೇಲಂತೂ ಕೂರ್ತಾನೆ ಇರಲಿಲ್ಲ ಅಪ್ಪಾಜಿ, ಎನಿ ಟೈಮ್ ತೋಟದಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅಷ್ಟು ಇಷ್ಟ ನಮ್ಮ ಅಪ್ಪಾಜಿಗೆ. ಈಗ ನನ್ನ ತಮ್ಮನೂ ಅದೇ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ನಮಗೆಲ್ರಿಗೂ ಇದೆ. ಹಾಗೆ ಅವನಿಗೂ ಕೂಡ ಸಾಕಷ್ಟು ಜವಾಬ್ದಾರಿಗಳಿವೆ. ನಮ್ಮ ಅಪ್ಪನ ಅಷ್ಟೇ ಒಂದು ಧೈರ್ಯ, ಒಂದು ಎಲ್ಲ ನಿಭಾಯಿಸುವಂಥ ಶಕ್ತಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವನು ಅದೇ ರೀತಿಯಾಗಿ ಇರ್ತಾನೆ. ಸೊ ಅಲ್ಲೆಲ್ಲ ಪೂಜೆ ಮುಗಿಸಿ ನಾವಿವಾಗ ಮನೆಗೆ ಮತ್ತೆ ಪುನಃ ಹೋಗ್ತಾ ಇದ್ದೀವಿ ಗೈಸ್. ಸೊ ಮನೆ ಹತ್ರ ಬಂದ್ವಿ ಈಗ. ಸೊ ನಮ್ಮಲ್ಲಿ ತಿಥಿ ಅಂತ ಬಂದಾಗ ಸಿಹಿ ಅಡುಗೆಗಳನ್ನು ಮಾಡಿಸ್ತೀವಿ. ಖಾರ, ಬೂಂದಿ, ಪಾಯಸ ಆಗಿರ್ಬೋದು, ಏನೆಲ್ಲ ವೆಜ್ ಇದೆ ಅದನ್ನು ನೋಡಿ ಈ ರೀತಿಯಾಗಿ ಅಪ್ಪಾಜಿ ಫೋಟೋವನ್ನು ಇಟ್ಟು ಹಾಗೆ ಕೇಲನ್ನು ಇಟ್ಟು ಪೂಜೆ ಮಾಡಿದ್ವಿ. ಎಲ್ಲ ರಿಲೇಟಿವ್ಸ್ ಕೂತಿದ್ದಾರೆ, ಅಮ್ಮನೂ ಇದ್ದಾರಲ್ಲಿ. ನಾವೆಲ್ಲರೂ ಕೂಡ ನೋಡಿ ಅಪ್ಪಾಜಿ ನಾನು ಅಲ್ಲೇ ಕೂತ್ಬಿಟ್ಟಿದ್ದೆ ಅಪ್ಪಾಜಿ ನೋಡಿಕೊಂಡು. ಸೊ ಅಪ್ಪಾಜಿನ ಈ ರೀತಿಯಾಗಿ ಫೋಟೋದಲ್ಲಿ ನೋಡಿದಾಗ ಫಸ್ಟ್ ಟೈಮ್ ನಾನು ತುಂಬ ಭಾವುಕಳಾದೆ. ಸೊ ಇಲ್ಲೇ ನಮ್ಮನೆ ಪಕ್ಕದಲ್ಲಿ ಈ ರೀತಿಯಾಗಿ ನಾವು ಅಡುಗೆಯನ್ನೆಲ್ಲ ಮಾಡಿಸಿದ್ವಿ ನೋಡಿ. ಅಡುಗೆ ಇದು ಅನ್ನ, ಹಾಗೆ ಭಟ್ರನ್ನ ಹೇಳಿ ಅವ್ರ ಹತ್ರ ಎಲ್ಲ ಅಡುಗೆಯನ್ನು ರಾತ್ರಿಯಿಂದ ಮಾಡ್ತಾಯಿದ್ರು ಅವರು. ಸೊ ಇದು ಪಲ್ಯ, ಹಾಗೆ ಇದು ಕೋಸಂಬರಿ ಅಲ್ಲ, ವಾಟರ್ ಬಾಟ್ಲು, ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಿಬಿಟ್ಟಿದ್ವಿ ನಾವು ಬರುವಂಥವ್ರಿಗೆಲ್ರಿಗೂ ಕೂಡ. ಎಲ್ಲ ರೀತಿ ಎಲ್ಲ ಅಡುಗೆಗಳನ್ನು ಮಾಡ್ತಾಯಿದ್ರು. ಸಾರಿ, ಇದು ಕೋಸಂಬರಿ, ಅಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದು ಪಾಯಸ. ಸೊ ಅಪ್ಪಾಜಿದೆ ನನ್ನ ತಲೆಯಲ್ಲಿ ತುಂಬಿದೆ, ನಾನು ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಗೈಸ್, ಕ್ಷಮಿಸಿ. ಸೊ ಎಲ್ಲ ಅಡುಗೆಗಳನ್ನು ಮಾಡ್ತಾಯಿದ್ರು ಭಟ್ರು. ಇದು ಸಾರು, ಸೊ ಅನ್ನ, ಸಾರು, ಕೋಸಂಬರಿ, ಪಲ್ಯ, ಪಾಯಸ, ಬೂಂದಿ, ಖಾರ, ವಡೆ, ಬೋಂಡ, ನಮ್ಮಲ್ಲಿ ಏನು ಮೆಣಸಿನ್ಕಾಯಿ ವಡೆ ಮಾಡಿಸ್ತೀವಿ ಅದೆಲ್ಲ ಮಾಡಿಸಿದ್ವಿ. ಈಗ ನೋಡಿ ನನ್ನ ತಾತನ ಜೊತೆ ನಾನು ಮಾತಾಡ್ತಾ ಕೂತಿದ್ದೆ. ಇವರು ನನ್ನ ಅಮ್ಮನ ಅಪ್ಪ. ನಾನೇನು ಹೇಳಿದಾಗ 97 ಇಯರ್ ಅಂತ, ಪೈಲ್ವಾನ್ ಹಾಳೂರಪ್ಪ ಅಂತಾರೆ. ತುಂಬ ತಮಾಷೆಯಾಗಿ ಇಷ್ಟು ವರ್ಷಕ್ಕೂ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ನಮ್ಮ ತಾತ ಅಂದರೆ. ನಾನು ಅಯ್ಯ ಅಂತ ಕರಿತೀನಿ ನಮ್ಮ ತಾತನ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಅಲ್ಲೇ ಬೆಳೆದಿದ್ದೆ ಅಲ್ವಾ. ಸೊ ಎಲ್ಲರೂ ಅಯ್ಯ ಅಂತಿದ್ರು, ನಾನು ಅಯ್ಯ ಅಂತಿದ್ದೆ. ಸೊ ಒಳ್ಳೆ ಒಂದು ಬಾಂಡಿಂಗ್ ಇದೆ ನಮ್ಮ ತಾತಂಗೂ ನನಗೂ. ನಮ್ಮ ಅದಿತಿ, ನಮ್ಮ ಆರಾಧ್ಯ ಎಲ್ಲ ಮರಿ ಮೊಮ್ಮಕ್ಕಳು ನಮ್ಮ ತಾತಂಗೆ. ನೋಡಿ ನಮ್ಮ ತಮ್ಮ, ಭಾವ, ಕೋಟಿ, ಹಾಗೆ ಮಾರುತಿ ಎಲ್ಲ ನಿಂತ್ಕೊಂಡು ಏನೋ ಈಗೆಲ್ಲ ಬರ್ತಾರೆ ಅಂತ ಡಿಸ್ಕಸ್ ಮಾಡ್ತಾಯಿದ್ರು. ರಾಘು, ಅದಿತಿ ಆಟ ಆಡ್ತಾ ಇದ್ದಾರೆ. ಸೊ ನೋಡಿ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ತಾತ